ಹೊಸ್ದಾಗಿ ಏನಾದ್ರು ಕೊಂಡ್ಕೊಳ್ಳೋದಿದ್ಯಾ? ಒಟ್ನಲ್ಲಿ ನಾವಾಗ್ಲಿ ನಮ್ ಪರ್ಸ್ ಆಗ್ಲಿ ಸಣ್ಣ ಆಗ್ಬಾರ್ದು. ಈ ಪರ್ಸಿನ ವಿಷಯ ಅಲ್ಲ ರೀ, ನಮ್ಮ ಮಹಿಳಾ ಸಂಘದಲ್ಲಿ ನಾವೊಂದು ಹೊಸ ರೂಲ್ಸ್ ನ ಜಾರಿಗೆ ತಂದಿದೀವಿ. ಗಂಡ ಹೆಂಡತಿಗೆ ಎದುರು ಮಾತಾಡಬಾರ್ದು. ಒಂದ್ ವೇಳೆ ಗಂಡ ಏನಾದ್ರೂ ತಪ್ಪು ಮಾಡಿದ್ರೆ ಹೆಂಡತಿ ಹತ್ರ ಸಾರಿ ಕೇಳಬೇಕು. ಅದೇ ಹೆಂಡತಿ ಏನಾದ್ರು ತಪ್ಪು ಮಾಡಿದ್ರೆ ಗಂಡನ ಹತ್ರ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡೋ ಅಧಿಕಾರ ಹೆಂಡತಿಗೆ ಮಾತ್ರ ಇದೆ, ಗಂಡಂದ್ರಿಗೆ ತಪ್ಪು ಮಾಡೋ ಅಧಿಕಾರ ಇಲ್ವೇ ಇಲ್ಲ. ಯಾಕೆ ಅಂದ್ರೆ ಗಂಡಂದ್ರು ಮನೆ ಯಜಮಾನ್ರು, ಅದಕ್ಕೆ ಅಧಿಕಾರನ ಕಿತ್ಕೊಂಡ್ಬಿಟ್ಟಿದೀವಿ. ಸಾಧ್ಯ ಇಲ್ಲ. ಏನಮ್ಮ ಇದು ಒಂದ್ ಸೈಡು? ನೀವ್ ಏನ್ ಬೇಕಾದ್ರೂ ಮಾಡ್ಬೋದು, ನಾವೇನು ಮಾಡೋ ಹಾಗಿಲ್ವಾ? ನಿಮ್ಗೆ ಗಂಡನ್ ಪಟ್ಟ ಕೊಟ್ಟಿದೀವಿ. ಪಿನ್ನು ಯಾರಿಗ್ರಿ ಬೇಕು? ಇದೇನ್ ರಾಷ್ಟ್ರಪತಿ ಪಟ್ಟನ? ಮನೇಲಿ ತಪ್ಪು ಮಾಡ್ಬಾರ್ದು ಅಂತ ಹೇಳಿದ್ರಲ್ವಾ, ಅದಕ್ಕೆ ಹೊರಗಡೆ ಹೋಗಿ ತಪ್ಪು ಮಾಡ್ತೀವಿ. ಲೇ ಪರಮ, ಈಗ ಎಲ್ಲೂ ಹೋಗಿ ತಪ್ಪು ಮಾಡೋಣ? ತಪ್ಪು ಮಾಡಕ್ಕೆ 100 ದಾರಿಗಳಿದಾವೆ ಕಣಲೇ, ಬಾರ ತೋರಿಸ್ತೀನಿ. ಚಿನ್ನದ ಬೆಲೆ ಜಾಸ್ತಿ ಆಗ್ತಾ ಇದೆ, ನನ್ಗೆ ಅರ್ಜೆಂಟ್ ಆಗಿ ಒಂದ್ ಜೊತೆ ಓಲೆ ಬೇಕು, ದುಡ್ಡು ಕೊಡಿ. ನೀನ್ ತಮಾಷೆ ಮಾಡ್ಬೇಡಮ್ಮ, ಹಿತ್ತಾಳೆ ಓಲೆ ಕೊಡ್ಸಕ್ಕೂ ದುಡ್ಡಿಲ್ಲ. ಹೌದಾ? ಹಾಗಿದ್ಮೇಲೆ ನಮ್ಮ ಅಜೆಂಡ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಓಲೆ ಕೊಡ್ತೀನಿ. ವೈಶಾಲಿ, ನಿಮ್ಗೇನಾದ್ರೂ ಕೊಡ್ಸಿದ್ರೆ ನಾನು ಪತಿ ಪರಮೇಶ್ವರ ನನ್ಗೂ ಕೊಡಿಸ್ಬೇಕು. ಸೌಮ್ಯನಮ್ಮ, ನೀನು ಚಿನ್ನ ಕೊಡ್ಸಂತ ತಪ್ಪು ನಾವೇನ್ ಮಾಡಿದೀವಿ? ಯಾಕೆ ಈ ಶಿಕ್ಷೆ? ಅದಕ್ಕೆ ನಮ್ಮ ಅಜೆಂಡ ಒಪ್ಕೊಳ್ಳಿ. ಮೇಡಮ್ ಹೊಡೆದು ಸೈ ಮಾಡ್ಸೋ ಆಗಿಲ್ಲ. ಹಾಗಿದ್ಮೇಲೆ ನಾಳೆಯಿಂದ ನಾವು ಓಲೆನೆ ಧರಿಸಲ್ಲ. ಬೇಡ, ಬಿಟ್ಬಿಡಿ. ಮಾಂಗಲ್ಯ ಸರನ ಧರಿಸಲ್ಲ. ನೀವಿಬ್ರು ತಾಳಿ ತೆಗೆದು ಸೈಡಿಗೆ ಇಟ್ಟು ನಮ್ಮಿಬ್ರನ್ನ ಮನೆ ಬಿಟ್ಟು ಓಡ್ಸೋ ಪ್ಲಾನ್? ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಏನೋ ಹೀಗಂತಿದ್ದಾರೆ. ಪರಮ, ನಾವು ಹೆದರ್ತಾ ಇದ್ರೆ ಅವ್ರು ಹೆದರ್ತಾ ಇರ್ತಾರೆ ಕಣ. ಅವ್ರ ಕಲ್ಲಿ ಏನು ಆಗಲ್ಲ. ನಾವು ಮದುವೆ ಆಗಿದ್ದಕ್ಕೆ ತಾನೆ ಅವ್ರು ಇಲ್ಲ ಬಂದು ಸೆಟ್ಲ್ ಆಗಿರೋದು. ಒಂದ್ ಕೆಲಸ ಮಾಡೋಣ ಪರಮ, ಅವ್ರು ಓಡ್ಸಕ್ಕಿಂತ ಮೊದ್ಲು ನಾವೇ ಓಡೋಗೋಣ. ಅಮ್ಮ, ಯಾರಾದ್ರೂ ಕೇಸ್ ಹಾಕಮ್ಮ. ಕಾಸು ಕೇಳೋದು ಇಲ್ಲೂ ಕೇಸ್ ಕೇಳ್ತಿಯಲ್ಲ. ಅಮ್ಮ ತಾಯಿ, ಅಮ್ಮ ತಾಯಿ ಏನಾಗಬೇಕಮ್ಮ ಅವ್ರೆ? ಇಲ್ಲಿ ನಟ ಭಯಂಕರ ಪರಮೇಶ್ವರ ಅವ್ರಿಗೆ ಮತ್ತೆ ಲಾಯರ್ ಗುಂಡಣ್ಣ ಅವ್ರಿಗೆ ಏನೋ ಕಿರಿಕಾಗಿದೆ ಅಂತ ಕೇಳ್ಪಟ್ಟೆ. ನಿಮ್ಮ ಕಣ್ಣು ಮುಂದೆ ನಿಂತಿರೋದೇ ಅವರು. ಅಯ್ಯೋ ಸಾರಿ ಸರ್, ಸಾರಿ. ಪರಮೇಶ್ವರ ಮತ್ತೆ ಗುಂಡಣ್ಣ ನೀವೇನಾ? ಹೌದು ಮೇಡಮ್, ನಾವೇ ಆ ನತದುಷ್ಟು. ಐ ಆಮ್ ರಿಯಲಿ ಸಾರಿ ಸರ್. ನೀವು ಭಿಕ್ಷುಕರು ಅಂತ ತಿಳ್ಕೊಂಡು ತುಂಬಾ ಕೆಟ್ಟದಾಗಿ ಮಾತಾಡ್ಸ್ಬಿಟ್ಟೆ. ಮೇಡಮ್, ನಮ್ಮ ಹೆಂಡತಿರು ನಮ್ಮ ಆಸ್ತಿನೆಲ್ಲ ಕಿತ್ಕೊಂಡು ನೀವು ಬೇಡ, ನಿಮ್ ಟೈಮ್ ಬಾರ ಆಯ್ತು ಅಂತ ಕಳ್ಸ್ಬಿಟ್ರು ಮೇಡಮ್. ಟೈಮ್ ಬಾರ? ನೋಡಿ ಮೇಡಮ್ ನವರೇ, ಇವತ್ತು ವರದಕ್ಷಿಣೆ ಕಾನೂನಿದೆ. ಅದನ್ನ ತೋರಿಸಿ ಹೆದರ್ಸೋ ಹೆಂಡ್ತಿರು ಗಂಡನ ಜುಟ್ಟನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಹರಾಸ್ಮೆಂಟ್ ಕೇಸ್ ಹಾಕ್ತಾರೆ, ಅತ್ಯಾಚಾರದ ಕೇಸ್ನ ಬಿಲ್ಡಪ್ ಮಾಡ್ತಾರೆ. ಇದಕ್ಕಿಂತ ಬೇಕಾ? ಇವ್ರ ಪರಿಸ್ಥಿತಿನ ನೋಡಿ ಆದಷ್ಟು ಬೇಗ ಇವ್ರ ಹೆಂಡತಿದಿರೋ ಇವ್ರ ನಮ್ಮ ಮನೆ ಕರ್ಸ್ಕೊಳ್ಳಿ ಅಂತ ಎಲ್ಲರ ಪರವಾಗಿ ನಾನು ಶುಭ ಹಾರೈಸ್ತಾ ಇದ್ದೀನಿ. ನಗರದ ಹೆಸರಾಂತ ವ್ಯಕ್ತಿಗಳಿಬ್ಬರು ಇದೀಗ ಬೀದಿಗೆ ಬಿದ್ದಿದ್ದಾರೆ. ಇದೊಂದು ದಾರುಣ ಕತೆ. ಇವರ ಹೆಂಡತಿಯರು ಮಹಿಳಾ ಸಂಘದ ಹೆಸರಿನಲ್ಲಿ ನಡೆಸಿರೋ ಶೋಷಣೆ ಕತೆ ಇದು. ನಟ ಭಯಂಕರ ಪರಮೇಶ್ವರ ಹಾಗೂ ಲಾಯರ್ ಗುಂಡಣ್ಣ ಅವರು ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ಬಂದಿದ್ದಾರೆ. ಇದಕ್ಕೆ ಕಾರಣ ಯಾರು? ನಮ್ಮ ಹೆಂಡತಿಯರು, ಅವ್ರ ಜೊತೆ ಇರೋ ಮಹಿಳಾ ಸಂಘದವರು. ಈ ಕಾರ್ಯಕ್ರಮ ನೋಡಿದ ನೀವು ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಳಿಸ್ಕೊಡಿ. ನಾನು ಪತಿ ಪರಮೇಶ್ವರನ್ ಪತ್ನಿ ಪಾರ್ವತಿ ಮಾತಾಡ್ತಾ ಇರೋದು. ಇಲ್ಲ ಇಲ್ಲ, ನಾನು ನನ್ನ ಪತಿ ಪರಮೇಶ್ವರನ ಆಸೆ ಆಗ್ಲಿಲ್ಲ. ಅಯ್ಯೋ, ಮಹಿಳಾ ಸಂಘದ ಯಾವ ತಪ್ಪು ಇಲ್ಲ ರೀ, ಅವರೇ ಹೋಗಿರೋದು. ಸರಿ, ವಾಪಸ್ ಕರೆಸ್ಕೊಳ್ತೀನಿ. ಅಲ್ಲಮ್ಮ, ನೀವ್ಯಾಕೆ ಇಲ್ಲಿ ಬಂದ್ರಿ? ನೀವೆಲ್ಲ ನಾವಲ್ಲೇ. ಅಲ್ಲಮ್ಮ, ಇಲ್ಲಾದ್ರೂ ನೆಮ್ಮದಿಯಾಗಿ ಊಟ ಮಾಡ್ಕೊಂಡ್ ಮಲಗೋಣ ಅಂದ್ರೆ ಯಾಕೆ ಬಂದ್ರಿ? ನೀವ್ ಎಲ್ ಮಲಗ್ತಿರೋ ನಾವು ಅಲ್ಲೇ ಮಲಗ್ಬೇಕು ತಾನೇ? ಮನೇಲಂತೂ ನೆಮ್ಮದಿಯಾಗಿ ಮಲಗಕ್ ಬಿಡಲ್ಲ, ಇಲ್ಲಾದ್ರೂ ಬಿಡಬಾರ್ದಾ? ಪ್ರಿಯ ವೀಕ್ಷಕರೇ, ಈ ಕತೆ ಒಂದು ಹೊಸ ತಿರುವು ಸಿಕ್ಕಿದೆ. ಗಂಡ ಭಿಕ್ಷುಕ ಆದ ಅಂತ ಹೆಂಡತಿನೂ ಅದೇ ದಾರಿ ಹಿಡಿದಿದ್ದಾಳೆ. ನೋಡಿ ಇವ್ರ ಪರಿಸ್ಥಿತಿ ಎಲ್ಲ ಹೇಗಿದೆ. ಮೇಡಮ್, ಇವ್ರು ಯಾತಕ್ಕಾಗಿ ಭಿಕ್ಷುಕರಾದ್ರು? ಇವ್ರ ಉದ್ದೇಶ ಏನಿತ್ತು? ನೋಡಿ ಮೇಡಮ್, ಅದ್ ಯಾರೋ ಹೇಳಿದ್ರಂತೆ, ಭಿಕ್ಷೆ ಬೇಡಿದ್ರೆ ದೇಶನೇ ಉದ್ಧಾರ ಆಗ್ಬಿಡುತ್ತೆ ಅಂತ. ಅದಕ್ಕೆ ಇವ್ರು ಭಿಕ್ಷುಕರಾಗ್ಬಿಟ್ಟಿದ್ದಾರೆ. ಇಲ್ಲ ಮೇಡಮ್ ಅವರೇ, ಎಲ್ಲ ಸುಳ್ಳು. ನಾವ್ ಹೇಳಿದ್ವಿ ಈ ರೀತಿ ಹೋದ್ರೆ ನಿಮಗೆ ಜನ ನಂಬಲ್ಲ ಅಂತ. ಅದಕ್ಕೆ ಯಾವ್ದೋ ಮಹಿಳಾ ಸಂಘ, ಯಾವ್ದೋ ಅಜೆಂಡಾ ಅಂತ ನಮ್ ಮಹಿಳಾ ಸಂಘದ ಮೇಲೆ ಗೂಬೆ ಕೂರ್ಸಿ ಇವ್ರು ಭಿಕ್ಷುಕರಾಗ್ಬಿಟ್ಟಿದ್ದಾರೆ. ಇವರೇ ಭಿಕ್ಷುಕರಾದ್ಮೇಲೆ ನಾವು ಭಿಕ್ಷುಕಿಯರಾಗ್ಬೇಕಲ್ವಾ? ಸಾರು, ಕ್ಯಾಮ್ರಾ ಹೋಗಾಯ್ತಮ್ಮ. ಶುರು ಹಚ್ಕೊಳ್ಳೋಣ. ನಿಮ್ ಕೈ ಕಾಲ್ ಮುರಿಬೇಕು ಅಂತಾನೆ ನಾವ್ ಇಲ್ಲಿಗೆ ಬಂದಿದ್ದು. ನೋಡ್ರಿ, ಬಾ ಮುಚ್ಕೊಂಡ್ ಬರ್ತೀರ ಅಥವಾ ದೊಣ್ಣೆ ತಗೊಳ್ಳ? ಮೇಲಿಂದ ನಿಮ್ ಎಲ್ಲಿ ಭಿಕ್ಷೆ ಬೇಡಕ್ ಹೋಗ್ತೀರೋ ಅಲ್ಲಿಗೆ ನಾವು ಬರ್ತೀವಿ ಅಷ್ಟೇ. ಎಡ್ಬಿಡ್ದೆ ನಿಮ್ ಹಿಂದೆನೆ ಇರ್ತೀವಿ. ಅಲ್ಲಮ್ಮ, ನೀವು ಅಜೆಂಡ ನಿಲ್ಸಿರ್ತಾನೆ ನಾವು ಮಾತು ಮುಂದುವರಿಸಬಹುದು. ನಿಮ್ಮ ಅಜೆಂಡ ನಿಲ್ಸಿ ಯಾವ್ದೋ ಕಾಲ ಆಯ್ತು ಗೊತ್ತಾ? ಅಜೆಂಡ ನಿಂತ ಮೇಲೆ ನಾವ್ಯಾಕೆ ಇಲ್ಲಿ ಜೆಂಡ ಬರೋಣ, ಮನೆಗೆ ಬರ್ತೀವಿ. ಅದನ್ನ ನಿಲ್ಸಿ ಅಂತಾನೆ ನಾವು ಇಷ್ಟ ನಾಟ್ಕಾಡಿದ್ದು.